ನಮಸ್ಕಾರ. ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಭಾನುವಾರ. ನಾನು ಚಂದ್ರಮೋಹನ್ ಮಕ್ಕೇಮನೆ. ಸುದ್ದಿಗಳ ವಿವರ. ಅತಿಕ್ಷೆ ಕ್ಷೇತ್ರ ಸಿಮ್ಮನಗದ್ದೆ ಬಸ್ತಿಮಠದಲ್ಲಿ ಶನಿವಾರ ಭಗವಾನ್ ಶ್ರೀ 1008 ಚಂದ್ರಪ್ರಭ ಸ್ವಾಮಿ ಹಾಗೂ ಶ್ರೀ ಜ್ವಾಲಮಾಲಿನಿ ಅಮ್ಮನವರ ಮಹಾರಥೋತ್ಸವವು ಸಾವಿರಾರು ಭಕ್ತರ ಸಂಭ್ರಮದಲ್ಲಿ ನೆರವೇರಿತು. ಶನಿವಾರ ಬೆಳಿಗ್ಗೆ ಭಗವಾನ್ 1008 ಚಂದ್ರಪ್ರಭ ಸ್ವಾಮಿ ಸನ್ನಿಧಿಯಲ್ಲಿ 12 ದ್ರವ್ಯಗಳ ಪೂಜೆ, 108 ಕಲಶ ಅಭಿಷೇಕ ನೆರವೇರಿತು. ಎಲ್ಲ ಬಸದಿಗಳಲ್ಲೂ ವಿಶೇಷ ಪೂಜೆ ನಡೆಯಿತು. ಜ್ವಾಲಮಾಲಿನಿ ದೇವಿಗೆ ವಿಶೇಷ ಪೂಜೆ, ಪ್ರಸಾದ ಬೇಡಿಕೆ, ಕುಂಕುಮಾರ್ಚನೆ, ಉಡಿ ಸೇವೆ ನಡೆಯಿತು. ಮಧ್ಯಾಹ್ನ 12:30 ಗಂಟೆಗೆ ಬಸ್ತಿಮಠದ ಪೀಠಾಧಿಪತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಸ್ವಾಮೀಜಿಗಳಿಂದ ರಥಾರೋಹಣಕ್ಕೆ ಪ್ರಸಾದ ಬೇಡಿಕೆ, ಉತ್ಸವ ಮೂರ್ತಿ ಮೆರವಣಿಗೆ ಹಾಗೂ ಮಠದ ಆವರಣದಲ್ಲಿ ರಥಾರೋಹಣ ನೆರವೇರಿತು. ನಂತರ ಸಮವರ್ಸರಣ ಪೂಜೆ, ಬಲಿ ಉತ್ಸವ, ಉಯ್ಯಾಲೆ ಸೇವೆ, ಮಹಾಮಂಗಳಾರತಿ ನಡೆಯಿತು. ಸಂಜೆ ರಾಜಬೀದಿಯಲ್ಲಿ ಭಗವಾನ್ ಶ್ರೀ 1008 ಚಂದ್ರಪ್ರಭ ಸ್ವಾಮಿ ಹಾಗೂ ಶ್ರೀ ಜ್ವಾಲಮಾಲಿನಿ ಅಮ್ಮನವರ ಮಹಾರಥೋತ್ಸವವು ಬಸ್ತಿಮಠದಿಂದ ಹೊರಟು ಬಸ್ ನಿಲ್ದಾಣದವರೆಗೆ ನಡೆಯಿತು. ರಥೋತ್ಸವದಲ್ಲಿ ಮಂಗಳವಾದ್ಯ, ಪುತ್ತೂರು ಗೊಂಬೆ ಮೇಳದಿಂದ ಕೀಲುಕುದುರೆ, ನಾಸಿಕ್ ಡೋಲು, ನಾಗಲಾಪುರ ಕಲಾತಂಡದಿಂದ ಡ್ರಮ್ ಸೆಟ್, ಮೂಡುಬಿದಿರೆ ಕಲಾತಂಡದಿಂದ ಚೆಂಡೆ ಸೇವೆ ನಡೆಯಿತು. ಸಾವಿರಾರು ಭಕ್ತರು ರಾಜಬೀದಿಯ ಮಹಾ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು. बोलिए चंद्र प्रभु भगवान की जय हो। बोलिए महामाते ज्वाला मालिनी माता की बोलिए महामाते ज्वाला मालिनी माता की बोलिए कामधेनु बंधन कायत गरव बेडिदे ಲಯನ್ಸ್ 317ಡಿ ಜಿಲ್ಲೆಯಿಂದ 1.5 ಕೋಟಿ ವೆಚ್ಚದಲ್ಲಿ 16 ಲಕ್ಷ ಬಡಜನರಿಗೆ ಆಹಾರ ಕಿಟ್ ವಿತರಿಸಲಾಗಿದೆ ಎಂದು ಲಯನ್ಸ್ ಜಿಲ್ಲೆ 317ಡಿ ಜಿಲ್ಲಾ ಗವರ್ನರ್ ಕುಡಿಪಿ ಅರವಿಂದ ಶೆಣೈ ಹೇಳಿದರು. ಅವರು ಬುಧವಾರ ರಾತ್ರಿ ಸಿಂಸೆ ಗ್ರಾಮದ ಕನ್ಯಾಕುಮಾರಿ ಕಂಫರ್ಟ್ಸ್ ಹಾಲ್ನಲ್ಲಿ ನರಸಿಂಹರಾಜಪುರ, ಬಾಳೆಹೊನ್ನೂರು, ಹರಿಹರಪುರ ಲಯನ್ಸ್ ಕ್ಲಬ್ ವತಿಯಿಂದ ಆಯೋಜಿಸಿದ್ದ ಲಯನ್ಸ್ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಲಯನ್ಸ್ ಇಂಟರ್ನ್ಯಾಷನಲ್ಗೆ $1,000 ನೀಡಿದ್ದೇವೆ. ವಿವಿಧ ಶಾಲೆಗಳಿಗೆ ಮಧ್ಯಾಹ್ನದ ಬಿಸಿಯೂಟ ಪೂರೈಸುತ್ತಿರುವ ಇಸ್ಕಾನ್ಗೆ 24 ಲಕ್ಷದ ರೋಡ್ ಟ್ರಕ್ ನೀಡಲಾಗಿದೆ. ಲಯನ್ಸ್ ಕ್ಲಬ್ ಸದಸ್ಯರು ಯಾವ ದೇಶದಲ್ಲಿ ವಾಸಿಸುತ್ತಾರೋ ಆ ದೇಶದ ರಾಷ್ಟ್ರಧ್ವಜಕ್ಕೆ, ದೇಶಕ್ಕೆ ವಂದನೆ ಸಲ್ಲಿಸಬೇಕು, ಕಾನೂನುಗಳನ್ನು ಗೌರವಿಸಬೇಕು, ದೇಶಕ್ಕೆ ಕಳಂಕ ಬರದಂತೆ ವರ್ತಿಸುವುದು ಆದ್ಯ ಕರ್ತವ್ಯವಾಗಿದೆ ಎಂದರು. ಲಯನ್ಸ್ ಸಂಸ್ಥೆ 317ಡಿ ಜಿಲ್ಲಾ ಲಯನ್ಸ್ ನಿಯೋಜಿತ ಗವರ್ನರ್ ಎಚ್ಎಂ ತಾರಾನಾಥ್ ಮಾತನಾಡಿ, ನರಸಿಂಹರಾಜಪುರದ ಲಯನ್ಸ್ ಸಂಸ್ಥೆಯಿಂದ ಮಹಿಳೆಯರಿಗೆ ಬದುಕು ಕಟ್ಟಿಕೊಡುವ ಟೈಲರಿಂಗ್ ತರಬೇತಿ ಕೇಂದ್ರ ಆರಂಭಿಸಿರುವುದು ಉತ್ತಮ ಕಾರ್ಯಕ್ರಮವಾಗಿದೆ. ಬಾಳೆಹೊನ್ನೂರು ಹಾಗೂ ಹರಿಹರಪುರ ಲಯನ್ಸ್ ಕ್ಲಬ್ ವತಿಯಿಂದಲೂ ಉತ್ತಮ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಜಿಲ್ಲಾ ಕಾರ್ಯದರ್ಶಿ ಚಂದ್ರೇಗೌಡ ಮಾತನಾಡಿದರು. ಸಭೆಯ ಅಧ್ಯಕ್ಷತೆಯನ್ನು ಎನ್ಆರ್ಪುರ ಲಯನ್ಸ್ ಕ್ಲಬ್ ಅಧ್ಯಕ್ಷ ಪಿಜೆ ಆಂಟೋನಿ ವಹಿಸಿದ್ದರು. ವೇದಿಕೆಯಲ್ಲಿ ಲಯನ್ಸ್ ಕ್ಲಬ್ನ ರೀಜನಲ್ 15ರ ಚೇರ್ಮನ್ ಪಿ ಸಿಜು, ಜಿಲ್ಲಾ ಗವರ್ನರ್ ಅವರ ಪತ್ನಿ ಮಮತಾ ಶೆಣೈ, ನರಸಿಂಹರಾಜಪುರ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಟಿಕೆ ಯಲ್ದೋ, ಖಜಾಂಚಿ ಡಿ ಸಜಿ, ಬಾಳೆಹೊನ್ನೂರು ಲಯನ್ಸ್ ಕ್ಲಬ್ ಅಧ್ಯಕ್ಷ ವಿಕ್ರಮ್, ಕಾರ್ಯದರ್ಶಿ ಸುಧಾಕರ್, ಖಜಾಂಚಿ ಕೆಸಿ ರವೀಂದ್ರ, ಹರಿಹರಪುರ ಲಯನ್ಸ್ ಕ್ಲಬ್ ಅಧ್ಯಕ್ಷ ಸುಪ್ರದೀಪ್, ಕಾರ್ಯದರ್ಶಿ ಪ್ರಜ್ವಲ್, ಖಜಾಂಚಿ ಪ್ರತೀನ್, ಲಯನ್ಸ್ ಕ್ಲಬ್ನ ಪ್ರಾಂತೀಯ ರಾಯಭಾರಿ ಎಂಪಿ ಸನ್ನಿ, ವಲಯ 1ರ ಅಧ್ಯಕ್ಷ ಜೇಮ್ಸ್, ಪ್ರಾಂತೀಯ 15ರ ಅಧ್ಯಕ್ಷ ಸಿಜು ಮತ್ತಿತರರು ಉಪಸ್ಥಿತರಿದ್ದರು. ಲಯನ್ಸ್ ಜಿಲ್ಲೆ 317ಡಿ ಜಿಲ್ಲಾ ಗವರ್ನರ್ ಕುಡಿಪಿ ಅರವಿಂದ ಶೆಣೈ ಮತ್ತು ಮಮತಾ ಶೆಣೈ ದಂಪತಿಗಳನ್ನು ಅಭಿನಂದಿಸಲಾಯಿತು. ದಕ್ಷಿಣಾಮೂರ್ತಿ ಕಾರ್ಯಕ್ರಮ ನಿರೂಪಿಸಿದರು.
ಶ್ರುತಿಯಲ್ಲಿ ಬರೋದು ಪ್ರಾರ್ಥನೆ, ಅದು ದೇವರಿಗೆ ಸಲ್ಲುವ ಪ್ರಾರ್ಥನೆ. ಅದರ ನಂತರ ಬರೋದು ನಮ್ಮ ದೇಶದ ಒಂದು ಏನು ಫ್ಲಾಗಿಗೆ, ಅದಕ್ಕೆ ನಾವು ಸಲ್ಲಿಸುವ ವಂದನೆಗಳು, ಫ್ಲಾಗ್ ಸೆಲ್ಯೂಟೇಷನ್. ನಮ್ಮ ಸಂಸ್ಥೆ ಅಂತಾರಾಷ್ಟ್ರೀಯ ಸಂಸ್ಥೆ, ಖಂಡಿತ ಹೌದು, ಅಮೆರಿಕದಲ್ಲಿ ಹುಟ್ಟಿದ ಸಂಸ್ಥೆ. ಈಗ ಜಗತ್ತಿನಾದ್ಯಂತ ಸುಮಾರು 200 ದೇಶಗಳಲ್ಲಿ 50,000 ಕ್ಲಬ್ಗಳಲ್ಲಿ 14 ಲಕ್ಷ ಸದಸ್ಯರು ಇರುವ ಈ ಸಂಸ್ಥೆ. ನಾವು ಯಾವ ದೇಶದಲ್ಲಿ ವಾಸಿಸ್ತೇವೆ ಅದಕ್ಕೆ ಪ್ರಥಮವಾಗಿ ನಾವು ವಂದಿಸುವುದು. ನೀವು ನೋಡಿರ್ಬೋದು, ಕೋಡ್ ಆಫ್ ಎಥಿಕ್ಸ್ ಬರೋದು ಮತ್ತೆ, ಡ್ಯಾನ್ಸ್ ಕೋಡ್ ಆಫ್ ಎಥಿಕ್ಸ್ ಬರೋದು ಮತ್ತೆ. ಫಸ್ಟಿಗೆ ನಾವು ನಮ್ಮ ದೇಶಕ್ಕೆ ವಂದನೆ ಸಲ್ಲಿಸುವುದು. ಯಾವ ದೇಶದಲ್ಲಿದ್ದೇವೆ ಅಲ್ಲಿ ಆ ದೇಶದ ಕಾನೂನಿನ ಪ್ರಕಾರ ಆ ದೇಶಕ್ಕೆ ಒಂದು ಚೂರು ಕಲಂಕ ಬಾರದ ಹಾಗೆ ವರ್ತಿಸುವುದು ನಮ್ಮ ಪ್ರತಿಯೊಂದು ಲಯನ್ಸ್ ಸದಸ್ಯರ ಒಂದು ಆದ್ಯ ಕರ್ತವ್ಯ. ನರಸಿಂಹರಾಜಪುರದ ಅಭಿನವ ಪ್ರತಿಭಾ ವೇದಿಕೆ ರಕ್ತದಾನಿಗಳ ಬಳಗ, ಜ್ವಾಲಮಾಲಿನಿ ಜೇಸಿ ಸಂಸ್ಥೆ ನೇತೃತ್ವದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಮಾರ್ಚ್ 15ರ ಭಾನುವಾರ ಅಂದರೆ ಇಂದು ಪುನೀತ್ ರಾಜ್ಕುಮಾರ್ ಜನ್ಮದಿನದ ಪ್ರಯುಕ್ತ ಬಸ್ ನಿಲ್ದಾಣ ಸಮೀಪದ ಆಟೋ ನಿಲ್ದಾಣದಲ್ಲಿ ಬೆಳಗ್ಗೆ 9ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಬೃಹತ್ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದ್ದು, ಪ್ರತಿಯೊಬ್ಬರೂ ರಕ್ತದಾನ ಮಾಡಬೇಕು ಎಂದು ಅಭಿನವ ಪ್ರತಿಭಾ ವೇದಿಕೆ ಮುಖ್ಯಸ್ಥ ಅಭಿನವ ಗಿರಿರಾಜ್ ಮನವಿ ಮಾಡಿದ್ದಾರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮೆಮಿಕ್ರಿ ಗೋಪಿ ಮಾತಾಡ್ತಾ ಇದ್ದೀನಿ. ಆತ್ಮೀಯರೇ, ಇದೇ ಮಾರ್ಚ್ 15ನೇ ತಾರೀಕು ಭಾನುವಾರ ನಮ್ಮ NR ಪುರದಲ್ಲಿ ಬೃಹತ್ ರಕ್ತದಾನ ಶಿಬಿರ ಆಗ್ತಾ ಇದೆ. ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ನೆನಪಲ್ಲಿ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಇದು 34ನೇ ರಕ್ತದಾನ ಶಿಬಿರ. ನಮ್ಮ ಅಭಿನವ ಪ್ರತಿಭಾ ವೇದಿಕೆ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ 34ನೇ ರಕ್ತದಾನ ಶಿಬಿರ ನಡೀತಾ ಇದೆ. ನಮ್ಮ ಅಭಿನವ ಗಿರಿರಾಜ್ ಅವರು ಇದು 104ನೇ ಬಾರಿ ರಕ್ತದಾನ ಮಾಡ್ತಾ ಇದ್ದಾರೆ. ಈ ಒಂದು ರಕ್ತದಾನ ಶಿಬಿರ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ NR ಪುರದ ಬಸ್ ಸ್ಟ್ಯಾಂಡ್, ಆಟೋ ಸ್ಟ್ಯಾಂಡಲ್ಲಿ ನಡೆಯುತ್ತೆ. ಎಲ್ಲರೂ ಕೂಡ ಭಾಗವಹಿಸಿ ರಕ್ತದಾನ ಮಾಡಿ ಜೀವ ಉಳಿಸಿ. ಎಲ್ಲರಿಗೂ ನಮಸ್ಕಾರ. ಪ್ರತಿನಿತ್ಯ ತಾಲೂಕಿನ ಸುದ್ದಿ ಸಮಾಚಾರಗಳಿಗೆ ನೋಡ್ತಾ ಇರಿ NR ಪುರ ಸುದ್ದಿ ಸಮಾಚಾರ. ವಂದನೆಗಳು.